ಸೊ ಬಹಳ ಜನ ಏನ್ ಮಾಡ್ತಾರೆ ಗೊತ್ತಾ ಸ್ನೇಹಿತರೆ, ಬಿಸ್ನೆಸ್ ಮಾಡ್ಬೇಕಾದ್ರೆ ಕೈ ಹಾಕ್ತಾರೆ, ಅದರಲ್ಲೂ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ಇಂಥ ಬಿಸ್ನೆಸ್ ಕೈ ಹಾಕ್ತಾರೆ. 3 ತಿಂಗಳು 4 ತಿಂಗಳು ಆಗಿದ್ಮೇಲೆ ಜಾಬ್ ಬಿಟ್ಟು ಬರ್ತಾರೆ. ಆಮೇಲೆ ಮತ್ತೆ ರಿಟರ್ನ್ ಜಾಬಿಗೆ ಹೋಗ್ಬಿಡ್ತಾರೆ. ಅಯ್ಯೋ ಜಾಬ್ 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 ಜಾಬ್. ಯಾಕೆ ಗೊತ್ತಾ? ಇದಕ್ಕೆ ಮೂಲ ಕಾರಣ ಏನು ಗೊತ್ತಾ? ನಿಮ್ಮ ಸರೌಂಡಿಂಗ್ ಮೀಡಿಯಾ, ನಿಮ್ಮ ಅಕ್ಕಪಕ್ಕದಲ್ಲಿ ಇರುವ ಜನರು. ಸೊ ಏನಾಗುತ್ತೆ ಇಲ್ಲಿ? ಇಲ್ಲಿ ಆಗೋದಿಷ್ಟೇ. ನೀವೇನು ಡಿಸೈಡ್ ಮಾಡಿರ್ತೀರಲ್ಲ, ನಾನು ಹೋಗ್ಬೇಕು, ಬಿಸ್ನೆಸ್ ಮಾಡ್ಬೇಕು ಅಂತ ಹೋಗ್ತಾ ಇರ್ತೀರಲ್ಲ, ಇವನ್ ರೂಮ್ಮೇಟ್ ಯಾರು ಇರ್ತಾನೆ ಗೊತ್ತಾ? ಕೆಲಸ ಮಾಡೋನ್ ಇರ್ತಾನೆ. ಇವನ್ ದೊಡ್ಡ ಕನಸುಗಾರ. ಇವನ್ ರೂಮು, ಇವನ್ ಯಾರ ಜೊತೆ ತಿಂತಾನೆ ಮಲಗ್ತಾನೆ ಅಂದ್ರೆ PGಯಲ್ಲಿ 5,000 ರೂಪಾಯಿ 6,000 ರೂಪಾಯಿ ಸಂಬಳ ತಗೊಳೋರ್ ಜೊತೆಗೆ ಮಲಗ್ತಾ ಇರ್ತಾನೆ. ಅವಾಗ ಏನಾಗುತ್ತೆ ಮಚಾ? ಅವಾಗ ಇವನು ಒಂದು ದಿನ ಬಿಸ್ನೆಸ್ಸಿಗೆ ಹೋಗ್ತಾನೆ, ಯಾರು ರಿಜಿಸ್ಟರ್ ಆಗಲ್ಲ, ಬಿಸ್ನೆಸ್ ಆಗಲ್ಲ, ಸೇಲ್ಸ್ ಆಗಲ್ಲ, PGಗೆ ಬರ್ತಾನೆ. ಇವನ್ ಜೊತೆಗೆ ಮಲಗ್ಬೇಕಾದ್ರೆ ಮಾತಾಡ್ತಾನೆ. ಇವನು ಹೇಳ್ತಾನೆ, ಮಗ ನನಗೆ 1ನೇ ತಾರೀಕು ಸಂಬಳ ಆಗ್ಬಿಡ್ತಾವ ಮಗ ಅಂತ. ಅವಾಗ ಇವನಿಗೆ ಏನ್ ಅನ್ಸುತ್ತೆ ಗೊತ್ತಾ? ಇದೇ ಚೆನ್ನಾಗಿದೆ ಅಲ್ಲ ಅಂತ ಅನ್ಸುತ್ತೆ. ಸರ್ ಹಂಗಂದ್ರೆ ಮತ್ತೆ PGಯಲ್ಲಿ ಅಂತರ ಜೊತೆಗೆ ಇರಬಾರ್ದ? ದಯವಿಟ್ಟು ಇರೋದಕ್ಕೆ ಹೋಗ್ಬೇಡಿ. ನೀವು ಬಿಸ್ನೆಸ್ ಮಾಡ್ತೀನಿ ಅಂದ್ರೆ ಬಿಸ್ನೆಸ್ ಅವ್ರ ಜೊತೆಗೆ ಇರ್ರಿ. ಇವತ್ತು ಮಾರ್ವಾಡಿ ಅವ್ರು ಯಾಕೆ ಬೇರೆಯವ್ರ ಜೊತೆಗೆ ಸೇರಲ್ಲ? ಯಾಕಂದ್ರೆ ಅವ್ರಿಗೆ ಗೊತ್ತಿದೆ, ಬೇರೆಯವ್ರ ಜೊತೆಗೆ ಸೇರಿದ್ರೆ ನಾವು ಬಿಸ್ನೆಸ್ ಬಿಡ್ಬೇಕಾಗತ್ತೆ ಅಂತ. ಇವತ್ತು ನನಗೂ ಮಾರ್ವಾಡಿ ಫ್ರೆಂಡ್ಸ್ಗಳು ಬೇಜಾನಿದ್ದಾರೆ, ನಿಮಗೂ ಮಾರ್ವಾಡಿ ಫ್ರೆಂಡ್ಸ್ಗಳು ಇದ್ದಾರೆ. ಅವ್ರಿಗೆ ಕರ್ಕೊಂಬನ್ನಿ ನಮ್ಮ ಜೊತೆಗೆ ನೋಡೋಣಂತೆ. ಅವ್ರು ಬರ್ತಾರೆ, ತಿಂತಾರೆ, ಮಜಾ ಹೊಡಿತಾರೆ, ವಾ ವಾ ಅಂತಾರೆ, ಸೂಪರ್ ಸೂಪರ್ ಅಂತಾರೆ, ಮತ್ತೆ ಅವ್ರ ಸಂಘದಲ್ಲೇ ಹೋಗಿ ಬೆರೀತಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತಿದೆ ಇವರೆಲ್ಲ ಜಾಬ್ ಮಾಡೋರು ಅಂತ. ಯು ಗಾಟ್ ಮೈ ಪಾಯಿಂಟ್. ಸೊ ಈ ಒಂದು ವ್ಯಕ್ತಿ ಮಧ್ಯಮ ವರ್ಗದವನು ಒಂದು ಬಿಸ್ನೆಸ್ ಮಾಡೋದಕ್ಕೆ ಒಂದು ಸ್ಪೀಡಲ್ಲಿ ಹೋಗ್ತಾ ಇರ್ತಾನೆ. ಒಂದು MLM ಮಾಡ್ತೀನಿ, ಅದನ್ನ ಮಾಡ್ತೀನಿ ಅಂತ. ಪಾಪ ಒಂದು ಹೆಣ್ಮಗಳು ಮನೆಯಲ್ಲಿ ಎಲ್ಲ ಮಗುನ ನೋಡ್ಕೊಂಡು, ಫ್ಯಾಮಿಲಿ ನೋಡ್ಕೊಂಡು, ಅಡಿಗೆ ಮಾಡಿ ಪಾಪ ರೆಡಿಯಾಗಿ ಹೊರಗಡೆ ಕಾಲು ಇಡ್ತಾ ಇರ್ತಾಳೆ. ಪಕ್ಕದ ಮನೆ ಕೇಳ್ತಾಳೆ, ಅಲ್ಲ ಇವತ್ತು ಸೀರಿಯಲ್ ನಡೀತಾ ಇದೆ, ಸೀರಿಯಲ್ ಬಿಟ್ಟು ಹೋಗ್ತೀಯಲ್ಲ, ಅದೇನು ಅರ್ಜೆಂಟಾ ನಿನಗೆ ಅಂತ. ಯಾಕಂದ್ರೆ ಇವ್ರು ಸವಾಸ ಮಾಡ್ತಿರೋದು ಆ ಹೆಣ್ಮಗಳದು. ಅಲ್ಲಿ ಹೋಗಿದ್ಮೇಲೆ ವರ್ಕ್ಶಾಪ್ ನಡೆಯುತ್ತೆ, ಟ್ರೈನಿಂಗ್ ನಡೆಯುತ್ತೆ, BOP ನಡೆಯುತ್ತೆ. ಅಲ್ಲಿ ದೊಡ್ಡ ದೊಡ್ಡ ಲೀಡರ್ಸ್ಗಳು ಬಂದಿರ್ತಾರೆ. ನೀವು ಸಕ್ಸಸ್ ಆಗ್ತೀರಾ, ನೀವು ಯಶಸ್ ಆಗ್ತೀರಾ ಅಂತ ಎಲ್ಲ ಹೇಳ್ತಾರೆ. ಪಾಪ ಈ ಹೆಣ್ಮಕ್ಳಿಗೆ ತಲೆಗೆ ಹೋಗಲ್ಲ. ಯಾಕಂದ್ರೆ ನನ್ನ ಸೀರಿಯಲ್ ಏನಾಗ್ತಿದ್ದೇನೋ ಏನೋ ಅಲ್ಲಿ ಅಂತ. ಈಗ ಒಂದ್ ಸ್ವಲ್ಪ ಹೆಣ್ಮಕ್ಳು ಮನೆ ಬಿಟ್ಟು ಹೊರಗಡೆ ಬರ್ತಾ ಇದಾರೆ. ಕಾರಣ ಏನು ಗೊತ್ತಾ? ಖುಷಿ ಆಗ್ಬೇಡಿ, ಸೀರಿಯಲ್ ಮತ್ತೆ ಮನೆಗೆ ಹೋಗಿ ನೋಡ್ಬೋದು ಆ್ಯಪ್ ಅಲ್ಲಿ ಅಂತ. ಅದೇ 5 ವರ್ಷದಿಂದ 10 ವರ್ಷದಿಂದ ಆ್ಯಪ್ ಇರ್ಲಿಲ್ಲ, ಆ ಟೈಮಿಗೆ ಹೊರಗಡೆನೆ ಬರ್ತಾ ಇರ್ಲಿಲ್ಲ. ಅಷ್ಟು ಅಡಿಕ್ಷನ್. ಸೊ ಗಂಡು ಮಕ್ಳಿಗೆ ಏನು ಅಂತಂದು ಹೇಳಿದ್ರೆ, ನಾನು ಬಾರಿಗೆ ಹೋದ್ರೇನೆ ನನ್ನ ಲೈಫ್ ಅನ್ನೋ ತರ. ಸೊ ಪಾರ್ಟಿ ಮಾಡಬೇಕು, ನಾನು ಖುಷಿಯಾಗಿದ್ದೀನಿ. ಯಾಕೆ ನಮಗೆ ಖುಷಿ ಆಗಲ್ವಾ? ಹಂಗಂದ್ರೆ ಕುಡಿಯೋದೇ ಖುಷಿಗ? ದುಃಖ ಆಗಿದೆ ಅದಕ್ಕೆ ಕುಡಿತಾ ಇದ್ದೀನಿ. ಯಾಕೆ ನಮಗೆ ದುಃಖ ಆಗಲ್ಲ? ನಾವು ಮನುಷ್ಯರಲ್ಲ? ನಮಗೆ ಹಾರ್ಟ್ ಇಲ್ಲ, ನಮಗೆ ಬ್ರೈನ್ ಇಲ್ಲ? ಇಲ್ಲ ಪ್ರಮೋಷನ್ ಆಗಿದೆ, ಯಾಕೆ ಬೇರೆಯವ್ರಿಗೆ ಯಾರಿಗೂ ಪ್ರಮೋಷನ್ ಆಗಲ್ಲ? ಪ್ರಪಂಚದಲ್ಲಿ ನಿಮ್ಗೆ ಒಬ್ಬರಿಗೆ ಪ್ರಮೋಷನ್ ಆಗೋದು. ಸೊ ಈ ರೀತಿ ದಯವಿಟ್ಟು ಮಾಡಬೇಡಿ ಸ್ನೇಹಿತರೆ. ಓಕೆ, ನಾನೇನ್ ಹೇಳ್ತೀನಿ ಅಂದ್ರೆ, ನಿಮ್ಗೆ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ನಾನು ಯಾರು ಅಲ್ಲ ನಿಮಗೆ ಹೇಳಕ್ಕೆ. ಬಟ್ ನಿಮ್ಮ ಯಶಸ್ಸು ಅನ್ನೋ ರೇಂಜ್ ಅನ್ನ ಮುಟ್ಟೋವರೆಗೂ, ಓಕೆ, ನಿಮ್ಮ ಕಲಿಕೆ ಮುಗಿಯೋವರೆಗೂ, ನಿಮ್ಮ ಫೀಲ್ಡ್ ಮುಗಿಯೋವರೆಗೂ. ಇವತ್ತು ನೋಡಿ, ಒಬ್ಬ ಇಂಜಿನಿಯರಿಂಗ್ ಓದೋ ಹುಡುಗ 4 ವರ್ಷ ಡೆಡಿಕೇಟೆಡ್ ಆಗಿ ಓದಿದ, ಎಲ್ಲವನ್ನು ತ್ಯಾಜಿಸಿದ ಅಂದ್ರೆ ಅವ್ನು 4 ವರ್ಷಕ್ಕೆ ಹೊರಗಡೆ ಇಂಜಿನಿಯರ್ ಆಗಿ ಬರ್ತಾನೆ. ಆಮೇಲೆ ದುನಿಯಾ ಮಾಡ್ಕೊಳ್ಳಿ ಅವನು, ಪ್ರಪಂಚ ಕೇಳಲ್ಲ. ಹೌದಲ್ವಾ? ಈಗ ಈ 4 ವರ್ಷ ಓದ್ಬೇಕಾದ್ರೆ ಹುಡುಗ, ನನ್ನ ಗರ್ಲ್ ಫ್ರೆಂಡ್ ಇದ್ದಾಳೆ, ನಾನು ಲವ್ ಮಾಡ್ತೀನಿ, ನಾನು ಎಣ್ಣೆ ಹೊಡಿತೀನಿ, ನಾನು ಇದು ಪಿಕ್ಚರಿಗೆ ಹೋಗ್ತೀನಿ, ನಾನು ಸಿಗರೇಟ್ ಹೊಡಿತೀನಿ, ಕಾಲೇಜ್ ಬಂಕ್ ಹೊಡಿತೀನಿ ಅಂದ್ರೆ ಇನ್ನು 50 ವರ್ಷ ಆದ್ರೇನು ಅವ್ನು ಇಂಜಿನಿಯರಿಂಗ್ ಅಲ್ಲೇ ಸಾಯ್ತಾ ಇರ್ತಾನೆ. ಇಂಜಿನಿಯರಿಂಗ್ ಕಂಪ್ಲೀಟೇ ಆಗಲ್ಲ ಅವನು. ಎಸ್ ಸರ್ ನೋ. ಅದೇ ರೀತಿ ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ ಆಯ್ಕೆ ಮಾಡ್ಕೊಂಡಿದ್ದೀರಾ, ನೀವೊಂದು ಬಿಸ್ನೆಸ್ ಅನ್ನ ಆಯ್ಕೆ ಮಾಡ್ಕೊಂಡಿದ್ದೀರಾ, ನೀವೊಂದು ಯಾವುದೋ ಫೀಲ್ಡ್ ಅಲ್ಲಿ ಹೋಗ್ತಾ ಇದ್ದೀರಾ, ನೀವು IAS ಆಫೀಸರ್ ಆಗಬೇಕು, ನೀವು ಫಿಲ್ಮ್ ಸ್ಟಾರ್ ಆಗಬೇಕು, ನೀವು LIC ಏಜೆಂಟ್ ಆಗಬೇಕು, ನೀವೇನೋ ಒಂದು ದಾರಿ ಹಿಡ್ಕೊಂಡಿದ್ದೀರಾ. ಈ 5 ವರ್ಷ ದೀರ್ಘಕಾಲ, ಈ 5 ವರ್ಷ ದೀರ್ಘಕಾಲ ಸ್ಯಾಕ್ರಿಫೈಸ್, ಡೆಡಿಕೇಶನ್ ಬೇಕು. ಇಲ್ಲ ಅಂದ್ರೆ ನೆವರ್ ನೆವರ್ ಎವರ್. ಸರ್ ಏನ್ ಮಾಡ್ಲಿ ಸರ್, ಫ್ಯಾಮಿಲಿ ಸಪೋರ್ಟ್ ಮಾಡಲ್ವೇ? ನಾನೇನೋ ಇದಕ್ಕೆಲ್ಲ ರೆಡಿ ಇದ್ದೀನಿ, ಫ್ಯಾಮಿಲಿ ಸಪೋರ್ಟ್ ಮಾಡಲ್ವೇ? ಮಾಡಲ್ಲ ಸ್ನೇಹಿತರೆ. ನೀನು ಏಕಾಂಗಿ, ನಿನ್ನ ಯಶಸ್ಸಿಗೆ ನೀನು ಏಕಾಂಗಿ ಅಂತ ನಾನು ಬುಕ್ಕಲ್ಲಿ ಹೇಳ್ಬಿಟ್ಟಿದ್ದೀನಿ. ನಿನ್ನ ಯಶಸ್ಸಿಗೆ ನೀನು ಏಕಾಂಗಿ, ಯಾರು ಸಪೋರ್ಟ್ ಮಾಡಲ್ಲ. ಮೈಂಡ್ನಿಂದ ತೆಗೆದಾಕ್ಬಿಡಿ ಈ ಮಾತನ್ನ. ಪದೇ ಪದೇ ಹೇಳ್ತಾ ಇದ್ದೀನಿ, ನಿನ್ನ ಯಶಸ್ಸಿಗೆ ನೀನು ಏಕಾಂಗಿ, ನಿನ್ಗೆ ಯಾರು ಸಪೋರ್ಟ್ ಮಾಡಲ್ಲ. ಹೆತ್ತವರು ಸಪೋರ್ಟ್ ಮಾಡಲ್ಲ, ಕಟ್ಕೊಂಡವರು ಸಪೋರ್ಟ್ ಮಾಡಲ್ಲ, ಯಾರು ಸಪೋರ್ಟ್ ಮಾಡಲ್ಲ 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 ಮಾಡಲ್ಲ.
ಹಿಂಗೆ ದಪ್ಕೊಂತ 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 ಹೋಗ್ಲೇಬೇಕು ನೀನು. ಇದೇ ಪ್ರಪಂಚ, ಇದೇ ಜೀವನ, ಇದೇ ಸತ್ಯ. ಸರ್ ಇದಕ್ಕೆ ಸೊಲ್ಯೂಷನ್ ಕೊಡಿ ಅಂದ್ರೆ ಭಗವಂತ ಬಂದ್ರು ಸೊಲ್ಯೂಷನ್ ಕೊಡಕ್ಕಾಗಲ್ಲ. ನಿನ್ನ ಪರಿವಾರ, ನಿನ್ನ ಗಂಡ, ನಿನ್ನ ಫ್ಯಾಮಿಲಿನ ನೀನೇ ತಿದ್ಕೋಬೇಕು, ಬೇರೆ ಯಾರು ತಿದ್ದಕ್ ಸಾಧ್ಯ ಇಲ್ಲ. ಇವತ್ತು ಯಾಕೆ ಡೈವರ್ಸ್ಗಳು ಆಗ್ತಾ ಇದಾವೆ ಅಂದ್ರೆ ಯಾರು ಸ್ಯಾಕ್ರಿಫೈಸ್ ಮಾಡಕ್ ತಯಾರಿಲ್ಲ. ಗಂಡ ಸ್ಯಾಕ್ರಿಫೈಸ್ ಮಾಡಕ್ ತಯಾರಿಲ್ಲ, ಹೆಂಡತಿನೂ ಸ್ಯಾಕ್ರಿಫೈಸ್ ಮಾಡಕ್ ತಯಾರಿಲ್ಲ. ಅದಕ್ಕೋಸ್ಕರ ನಮ್ಮ ಕಾಲದಲ್ಲಿ ನಮ್ಮ ಅಪ್ಪ ಅಮ್ಮ ಎಲ್ಲ ಸ್ಯಾಕ್ರಿಫೈಸ್ ಮಾಡಿದ್ರು, ಅದಕ್ಕೆ ಡೈವರ್ಸ್ಗಳು ಆಗಿದ್ದಿಲ್ಲ. ಸೊ ಇವತ್ತು ಸ್ಯಾಕ್ರಿಫೈಸ್ ಅನ್ನೋದು ಬಂದೇ ಇಲ್ಲ. ಯಾಕಂದ್ರೆ ಈ ರೀಲ್ಸ್ ಬಂದಾಗ್ಲಿಂದ, ಯೂಟ್ಯೂಬ್ ಬಂದಾಗ್ಲಿಂದ, ಫೇಸ್ಬುಕ್ ಬಂದಾಗ್ಲಿಂದ ಈ ಸ್ಯಾಕ್ರಿಫೈಸ್, ತ್ಯಾಗ ಅನ್ನೋ ಪದ ಡಿಲೀಟ್ ಆಗ್ಬಿಟ್ಟಿದೆ. ಇವತ್ತು ನಮ್ಮ ಮಕ್ಕಳ ನಮಗೆ ನೀರ್ ಗಂಡದಲ್ಲಿ ಅನ್ನ ಸಿಕ್ಕಾಕೊಂಡಿದೆ, ನೀರು ಕೊಡಂದ್ರು ಕೊಡ್ತಾ ಇಲ್ಲ. ನಾನು ಆಟ ಆಡೋದ್ ಬಿಟ್ಟು ಬಂದು ಕೊಡ್ಲಾ ಅಂತಾರೆ. ಅವರು ಸ್ಯಾಕ್ರಿಫೈಸ್ ಮಾಡಕ್ ತಯಾರಿಲ್ಲ ಮೊಬೈಲ್ ಬಿಟ್ಟು ಬರಕ್ಕೆ. ಸೊ ಹಿಂಗಾಗ್ತಾ ಇದೆ. ಅದಕ್ಕೆ ನಾವೇನಾಗಬೇಕು ಅಂತ ಹೇಳಿದ್ರೆ ಈ ಕಲ್ಚರ್ನ ಮನೆಯಲ್ಲಿ ಕಲಿಸ್ಕೊಡಿ. ನೋಡಿ, ನಾನು ಬರೀ MLM, ನೆಟ್ವರ್ಕ್ ಮಾರ್ಕೆಟಿಂಗ್, ಡೈರೆಕ್ಷನ್ ಅದನ್ನಷ್ಟೇ ಹೇಳ್ತಾ ಇಲ್ಲ, ನಾನು ಜೀವನದ ಶಿಕ್ಷಣನ ಕೊಡ್ತಾ ಇದ್ದೀನಿ. ಅರ್ಥ ಮಾಡ್ಕೊಳ್ಳಿ, ನಾನು ಜನರಲ್ ಆಗಿ ಎಲ್ಲಾ ಬಿಸ್ನೆಸ್ ಕವರ್ ಮಾಡ್ತಾ ಇದ್ದೀನಿ. ಇದು ಎಲ್ಲರಿಗೂ ಅನ್ವಯಿಸುತ್ತದೆ, ಇದು ಎಲ್ಲರಿಗೂ ಲಾಗು ಆಗುತ್ತೆ. ನೀವು 5ನೇ ಕ್ಲಾಸ್ ಮಗುಗೆ ಕರ್ಕೊಂಡ್ಬಂದು ಈ ಮೀಟಿಂಗ್ ಕೂಡ್ಸಿದ್ರೇನು ಈ ಮಗು ಅರ್ಥ ಮಾಡ್ಕೊಳುತ್ತೆ. ಇಷ್ಟು ಇಂಪಾರ್ಟೆಂಟ್ ಟಾಪಿಕ್ ಆಯ್ಕೆ ಮಾಡ್ಕೊಂಡಿದ್ದೀನಿ ನಾನು. ಇದನ್ನ ನಾನು ನನ್ನ ಭಾಷೆಯಲ್ಲಿ ಅರ್ಥ ಮಾಡಿಸ್ತಾ ಇದ್ದೀನಿ, ನನ್ನ ಸ್ಟೈಲಲ್ಲಿ ನಿಮಗೆ ಅರ್ಥ ಮಾಡಿಸ್ತಾ ಇದ್ದೀನಿ. ಇದನ್ನ ನೀವು ತಿಳ್ಕೊಬೇಕಾಗುತ್ತೆ ಸ್ನೇಹಿತರೆ. ಕಮಾನ್, ಈಗ ನಾವು ಬೆಳೆಯುವಂತ ಸಂದರ್ಭ ಬಂದಿದೆ. ಈಗ ನಿಮಗೆ ಅರ್ಥ ಆಯ್ತಲ್ಲ ಯಾಕೆ ಜನ ಬಿಟ್ಟು ಜಾಬಿಗೆ ವಾಪಸ್ ಹೋಗ್ತಾರೆ, ಯಾಕೆ ಜನ ಬಿಸ್ನೆಸ್ ಮುಚ್ಕೊಂಡು ಮತ್ತೆ ವಾಪಸ್ ಹೋಗ್ತಾರೆ, ಯಾಕೆ ಜೀವನದಲ್ಲಿ ಮತ್ತೆ ರಿಟರ್ನ್ ಹೋಗ್ತಾರೆ ಅಂದ್ರೆ ಅವ್ರ ಅಕ್ಕಪಕ್ಕದ ಜನರು ಸರಿ ಇರಲ್ಲ, ಅವ್ರಿಗೆಲ್ಲ ದೂರ ಮಾಡಿ. ನಿಮ್ಮ ಸ್ನೇಹಿತ ಪುಸ್ತಕ, ನಿಮ್ಮ ಸ್ನೇಹಿತ ನಿಮ್ಮ ಗುರು, ನಿಮ್ಮ ಟ್ರೈನರ್, ನಿಮ್ಮ ಸ್ನೇಹಿತ ನಿಮ್ಮ ಅಪ್ಲೈನ್, ನಿಮ್ಮ ಟೀಮ್, ನಿಮ್ಮ ಕೆಲಸ ಮಾಡುವ ವ್ಯಾಪಾರಿಗಳು, ಅವರು ನಿಮ್ಮ ಸ್ನೇಹಿತರು. ಈಗ ಏನ್ ಹೇಳಿದ್ರು, ನೀವು ದೊಡ್ಡವರಿಂದ ಕಲಿಯೋದು ತುಂಬಾ ಇದೆ. ರಾಜ್ಕುಮಾರ್ ಅವ್ರು ಏನ್ ಹೇಳಿದ್ರು, ಅಭಿಮಾನಿ ದೇವರು ಅಂತ. ಅಂದ್ರೆ ಅವ್ರ ಈ ಅಭಿಮಾನಿಗಳಿಗೆ ದೇವರನ್ನ ಹೋಲಿಸ್ಬಿಟ್ರು, ದೇವರು ಇದರಲ್ಲಿ ಇದ್ದಾರೆ ಅಂತ ನೋಡ್ತಾ ಇದ್ರು ಅವರು. ಹಾಗೆ ನಿಮ್ಮ ಕುಟುಂಬನ ನೋಡ್ಕೊಳ್ಳಿ, ನಿಮ್ಮ ಫ್ಯಾಮಿಲಿನ ನೋಡ್ಕೊಳ್ಳಿ. ನಿಮ್ಮ ಸ್ನೇಹಿತರ ಜೊತೆಗೆ ಇರಬೇಡಿ, ಕೆಟ್ಟ ಸ್ನೇಹಿತರ ಜೊತೆಗೆ. ನಿಮಗೆಲ್ಲಾದ್ರೂ ಅವ್ರು ಸರಿ ಇಲ್ಲ ಅಂತ ಅನ್ಸಿದ್ರೆ ಅವ್ರಿಂದ ದೂರ ಬರೋದಕ್ಕೆ ಹೋಗಿ. ನನ್ನ ಹತ್ರ ಹಾರ್ಡ್ಲಿ 4 ರಿಂದ 5 ಸ್ನೇಹಿತರು ಇದ್ದಾರೆ. ಓಕೆ, ಬಟ್ ನಾನು ಎಲ್ಲೇ ಹೋದ್ರೇನು ಇವತ್ತು ನನಗೆ ಫ್ರೀ ಟ್ರೀಟ್ಮೆಂಟ್. ಯಾಕೆ ಗೊತ್ತಾ, ಯಾರಾದ್ರೂ ಒಬ್ರು ನನ್ನ ಸ್ಟೂಡೆಂಟ್ಸ್ ಇದ್ದಾರೆ. ಸರ್ ನಾನು ಮೊನ್ನೆ ಒಂದು ಹೋಟ್ಲಿಗೆ ಹೋಗಿದ್ದೆ, ಬಾಗಲಕೋಟೆ ಹತ್ರ. ಟಿಫನ್ ಮಾಡಿದೆ, ಬಿಲ್ ಕೊಡ, ಅಯ್ಯೋ ಸರ್ ನೀವಾ ಅಂತ ಬಿಲ್ಲೇ ತಗೊಳ್ಳಿಲ್ಲ. ಯಾಕೆ ಅಂತಂದು ಹೇಳಿದ್ರೆ ಜನರ ಗಳಿಸಿ, ಸ್ನೇಹಿತರು ಗಳಿಸೋದಲ್ಲ, ಜನರನ್ನ ಗಳಿಸಿ. ಒಳ್ಳೆ ಬೆಸ್ಟ್ ಫ್ರೆಂಡ್ ಇಟ್ಕೊಳ್ಳಿ, ನಿಮ್ ಕಷ್ಟ ಸುಖ ಹೇಳ್ಕೊಳೋದಕ್ಕೆ ಒಬ್ರು ಇಬ್ರು ಸಾಕು. ಗೆಟಿಂಗ್ ಮೈ ಪಾಯಿಂಟ್. ಸೊ ಅದಕ್ಕೂ ಜಾಸ್ತಿ ನೀವು ಕೆಲಸದಲ್ಲಿ ಇನ್ವಾಲ್ವ್ ಆಗ್ರಿ. ಈ 5 ವರ್ಷ ಆಮೇಲೆ ಬೇಕಾದ್ರೆ ನೀವು ಸ್ನೇಹಿತರ ಹತ್ರನೇ ಸಾಯಿರಿ, ದುಡ್ಡು ನಿಮ್ಮ ಹತ್ರ ಬರುತ್ತೆ. ಆಮೇಲೆ ಬೇಕಾದ್ರೆ ಎಣ್ಣೆ ಹೊಡ್ಕೊಂಡ್ರೆ ಸಾಯಿರಿ, ನನಗೆ ಏನೋ ಅನ್ಕೋಬೇಡಿ. ಈ 5 ವರ್ಷ ದಯವಿಟ್ಟು ಬೇಡ. ನೀವೇನಾದ್ರೂ ಮಾಡ್ಕೊಳ್ಳಿ, ಬಟ್ ಈ 5 ವರ್ಷ ಬೇಡ. ಓಕೆ, 5 ವರ್ಷ ದೀಪಾವಳಿ ನಿಲ್ಸಿ, 5 ವರ್ಷ ಎಲ್ಲ ನಿಲ್ಸಿ, ಏನೂ ಆಗೋಲ್ಲ, ಪ್ರಪಂಚ ಮುಳುಗೋದಿಲ್ಲ, ಮತ್ತೆ ದೀಪಾವಳಿ ಬರುತ್ತೆ. ಬಟ್ ಈ 5 ವರ್ಷ ಫೋಕಸ್ಡ್ ಆಗಿ ಕೆಲಸ ಮಾಡಿ. ಒಂದು ಕೆಲಸನ ಗಟ್ಟಿಯಾಗಿ ಇಡ್ಕೊಳ್ಳಿ, ಒಂದು ಕಂಪನಿನ ಗಟ್ಟಿಯಾಗಿ ಇಡ್ಕೊಳ್ಳಿ, ಒಂದು ಪ್ರಾಡಕ್ಟ್ ಅನ್ನ ಗಟ್ಟಿಯಾಗಿ ಇಡ್ಕೊಳ್ಳಿ, ಒಂದು ಸಿಸ್ಟಮ್ ಅನ್ನ ಗಟ್ಟಿಯಾಗಿ ಇಡ್ಕೊಳ್ಳಿ. ನಾನು ಇವತ್ತು 20 ವರ್ಷ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಕಳೆದೆ, ಇದನ್ನ ಗಟ್ಟಿಯಾಗಿ ಇಡ್ಕೊಂಡೆ ನಾನು. ಎಷ್ಟು ತೊಂದರೆಗಳು ಬಂದು ಗೊತ್ತಾ, ಬಿಟ್ಕೊಡ್ಲಿಲ್ಲ. ಇವತ್ತು ನೀವು ನನಗೆ ಗಾಡ್ ಫಾದರು, ಗ್ರೇಟು, ಕಿಂಗ್ ಆಫ್ ನೆಟ್ವರ್ಕ್ ಮಾರ್ಕೆಟಿಂಗು, ದೇವರು ಎಲ್ಲ ಹೇಳ್ತಾ ಇದ್ದೀರಿ. ಯಾಕೆ? ನಾನು ಆ ಡೆಡಿಕೇಶನ್ ಮಾಡಿದ್ದೀನಿ ನೆಟ್ವರ್ಕ್ ಇಂಡಸ್ಟ್ರಿಗೆ. ಹಂಗೆ ನೀವು 5 ವರ್ಷ ಡೆಡಿಕೇಶನ್ ಮಾಡಲೇಬೇಕು. ಸ್ವಲ್ಪ ನಾವು ಮುಂದಕ್ಕೆ ಹೋಗೋಣ. ಓಕೆ, ನಾವು ತುಂಬಾ ಹತ್ರಕ್ಕೆ ಬರ್ತಾ ಇದ್ದೀವಿ ಎಂಡಿಂಗಿಗೆ. ಹಣ ವ್ಯವಹಾರ ನಂತರ 1 ನಿಮಿಷ ಕಾಣಿಸ್ತಾ ಇಲ್ಲ ಇದು. ಹಣ ಗಳಿಸಲು ನಾವು ಏನು ಮಾಡಬೇಕು? ಓಕೆ, ವ್ಯವಹಾರದಲ್ಲಿ ನಿರಂತರ ಆದಾಯ ಗಳಿಸಲು ನಾವೇನು ಮಾಡಬೇಕು? ಏನು ಇಲ್ಲ. ನಾನು ಇಷ್ಟೊತ್ತು ಹೇಳಿದ್ನಲ್ಲ, ಒಂದು ಗುರು ಮತ್ತೆ ಒಂದು ಒಳ್ಳೆ ಟ್ರೈನಿಂಗ್ ಅನ್ನ ಆಯ್ಕೆ ಮಾಡ್ಕೊಳ್ಳಿ. ಆ ಟ್ರೈನಿಂಗ್ ನಾನೇ ಕೊಡ್ತಾ ಇದ್ದೀನಿ. ಪ್ರತಿ ವಾರ ಬರ್ತೀನಿ, ವಾರದಲ್ಲಿ 1 ಸಲ ನಿಮಗೆ ಭೇಟಿ ಆಗ್ತೀನಿ. ನಿಮ್ಮೆಲ್ಲ ಸ್ನೇಹಿತರನ್ನ ಕರೀರಿ, ಎಲ್ಲ ಬಂಧು ಬಳಗನ್ನ ಕರೀರಿ, ಯಾರಾದ್ರೂ ಬರಲಿ.
ಅವ್ನು ನೆಟ್ವರ್ಕ್ ಮಾರ್ಕೆಟಿಂಗ್ ಆದರೂ ಮಾಡಲಿ, ಸ್ಟೂಡೆಂಟ್ ಆದರೂ ಆಗಿರಲಿ, ಏನಾದರೂ ಆಗಿರಲಿ, ಅವ್ರಿಗೆ ಈ ಮಾತುಗಳನ್ನು ಕೇಳಿಸ್ಕೊಡಿ. ಚಾಪ್ಟರ್ 1, ಚಾಪ್ಟರ್ 2, ಚಾಪ್ಟರ್ 3 ಈ ಥರ ಮಾಡ್ತಾ ಹೋಗ್ತೀನಿ. ಒಂದು 10 ತಿಂಗಳಲ್ಲಿ 6 ತಿಂಗಳಲ್ಲಿ ನಿಮ್ಮಲ್ಲಿ ಒಂದು ಹೊಸ ವ್ಯಕ್ತಿ ಹುಡ್ತಾನೆ. ನಿಮ್ಮ ಎಲ್ಲ ಗಲೀಜ್ಗಳನ್ನು ತೆಗಿತಾ ಬರ್ತೀನಿ, ಕ್ಲಿಯರ್ ಆಗುತ್ತೆ. ಆಮೇಲೆ ನೋಡಿ, ನೀವು ಒಂದು ವಿಭಿನ್ನವಾದಂಥ ವ್ಯಕ್ತಿಯಾಗಿ ಪ್ರತಿಬಿಂಬಿಸ್ತೀರ. ಇದನ್ನ ಮಾಡೋಣ. ಓಕೆ, ಸ್ವಲ್ಪ ಮುಂದಕ್ಕೆ ಹೋಗ್ತೀನಿ. ನಾನು ತುಂಬ ಹತ್ರಕ್ಕೆ ಬರ್ತಾ ಇದ್ದೀನಿ. ಕ್ಲೈಮ್ಯಾಕ್ಸ್ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಸೊ ಕ್ಲೈಮ್ಯಾಕ್ಸ್ ಮಿಸ್ ಮಾಡ್ಕೋಬೇಡಿ. ಎಲ್ಲ ಸ್ಟ್ಯಾಂಡ್ ಇರೋದೆ ಕ್ಲೈಮ್ಯಾಕ್ಸಲ್ಲಿ. ಕ್ಲೈಮ್ಯಾಕ್ಸ್ವರೆಗೂ ಸ್ವಲ್ಪ ಇಂತಜಾರ್ ಕರ್ನಾ ಪಡೇಗ. ಓಕೆ, ವೇಟ್ ಮಾಡಲೇಬೇಕು. ಫೈನ್. ಇಲ್ಲಿ ನನ್ನ ಸರ್ವಿಸ್ಗಳು ನಿಮಗೆಲ್ಲ ಗೊತ್ತಿದೆ. ಮೈ ಸರ್ವಿಸ್ ಟು ನೆಟ್ವರ್ಕ್ ಮಾರ್ಕೆಟಿಂಗ್. ನಾನು ನೇರ ಮಾರುಕಟ್ಟೆ ಕಂಪನಿಗಳಿಗೆ ಕನ್ಸಲ್ಟೇಷನ್ನು, ಸಪೋರ್ಟು, ಮತ್ತು ಯಾವುದಾದ್ರೂ ಇಲ್ಲೀಗಲ್ ಕಂಪನಿಗಳು ಇದ್ದರೆ ಅದನ್ನು ಲೀಗಲ್ ಮಾಡೋದು ಹೆಂಗೆ, ಅದರದ್ದು ಸರ್ಟಿಫಿಕೇಟ್ಸ್ಗಳು ಏನೇನೆಲ್ಲ ಇರುತ್ತೆ, ಅದು ಹೇಗೆ ನಾವು ಜನರಿಗೆ ಸಾಫ್ಟ್ವೇರ್ ಹೇಗಿರುತ್ತೆ, ಪ್ಲ್ಯಾನ್ ಹೇಗಿರುತ್ತೆ, ಇದನ್ನೆಲ್ಲ ರೆಡಿ ಮಾಡಿ ನೆಟ್ವರ್ಕ್ ಮಾರ್ಕೆಟಿಂಗ್ MDಗಳಿಗೂ ನಾನು ಕೌನ್ಸಿಲಿಂಗ್ ಮಾಡ್ತೀನಿ, ಅವರಿಗೆ ಗೈಡ್ ಮಾಡ್ತೀನಿ. ಹಲವಾರು ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿಗಳಿಗೆ ನಾನು ಒಬ್ಬ ಗೈಡ್ ಆಗಿ, ಗಾಡ್ ಫಾದರ್ ಆಗಿ ನಿಂತಿದ್ದೀನಿ. ಹಾಗೆ ಆಲ್ ಇಂಡಿಯಾ ನೆಟ್ವರ್ಕ್ ಮಾರ್ಕೆಟಿಂಗ್ ಅಸೋಸಿಯೇಷನ್ ಕೂಡ ನಮ್ದಿದೆ. ಸೊ ಇದರಿಂದನೂ ಭಾಳಷ್ಟು ಜನ ಸಹಾಯನ ಪಡ್ಕೊತಾ ಇದ್ದಾರೆ. ಸೊ ಜೊತೆಗೆ ಪುಸ್ತಕ ನಿಮಗೆಲ್ಲ ಗೊತ್ತಿದೆ, ನೆಟ್ವರ್ಕ್ ಮಾರ್ಕೆಟಿಂಗ್ ಡೈರೆಕ್ಟ್ ಸೆಲ್ಲಿಂಗ್ ಬುಕ್ ಕೂಡ ನಾನು ಬರೆದಿದ್ದೀನಿ. ಸೊ ನೀವು ಬುಕ್ ತಗೋಬೋದು, ಪೇಪರ್ ತಗೋಬೋದು, ಹಾಗೂ ನನ್ನ ಜೊತೆಗೆ ಫ್ರೀ ಟ್ರೈನಿಂಗ್ ಕೂಡ ತಗೊತಾ ಇರ್ಬೋದು. ಸೊ ನನ್ನ ಮೊಬೈಲ್ ನಂಬರ್ 9739313938. ಓಕೆ, ಸೊ ಅದೆಲ್ಲ ಸ್ಕ್ರೀನ್ಶಾಟಲ್ಲಿ ಇದೆ. ಅಥವಾ MLM ಶರತ್ ಅಂತ ಯೂಟ್ಯೂಬಲ್ಲಿ ಹೋಗಿ ಸಬ್ಸ್ಕ್ರೈಬ್ ಆಗಿ, ಎಲ್ಲ ವಿಡಿಯೋದಲ್ಲೂ ನನ್ನ ಮೊಬೈಲ್ ನಂಬರ್ ಇದೆ. ಓಕೆ, ಸೊ ಫೇಸ್ಬುಕ್ಕಲ್ಲೂ MLM ಶರತ್ ಇದೆ, ಯೂಟ್ಯೂಬಲ್ಲೂ MLM ಶರತ್ ಇದೆ, ಇನ್ಸ್ಟಾಗ್ರಾಮಲ್ಲೂ MLM ಶರತ್ ಗ್ರಿಫಿನ್ಸ್ ಗುರುಕುಲ ಅನ್ನೋ ಪೇಜ್ ಇದೆ. ಅಲ್ಲಿ ಹೋಗಿ ನಾನು ಸಿಗ್ತೀನಿ. ನನ್ನ ಜೊತೆಗೆ ಪರ್ಸ್ನಲ್ ಚಾಟ್ ಮಾಡಿ, ಕಾಲ್ ಮಾಡಿ, ನಿಮ್ದು ಏನು ಸಮಸ್ಯೆ ಇದೆ ನನ್ನ ಜೊತೆಗೆ ಹೇಳ್ಕೊಳ್ಳಿ. ಅದಕ್ಕೆ ಏನು ಬೆಸ್ಟ್ ನಾನು ಮಾಡ್ಬೋದು ನಾನು ಸಜೆಸ್ಟ್ ಮಾಡ್ತೀನಿ. ನಾನು ಅವೈಲೇಬಲ್ ಇರ್ತೀನಿ. ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ನಾನು ಅವೈಲೇಬಲ್ ಇರ್ತೀನಿ. ಓಕೆ, ನಾನು ಫೋನ್ ಎತ್ತಲಿಲ್ಲ ಅಂದರೆ, ಮೆಸೇಜ್ ಮಾಡಿಲ್ಲ ಅಂದರೆ ಆಡಿಯೋ ಹಾಕಿ, ಮೆಸೇಜ್ ಹಾಕಿ, ನಾನು ಆಮೇಲಾದರೂ ರಿಪ್ಲೈ ಮಾಡ್ತೀನಿ. ಒಂದು 10 ತಿಂಗಳು ನನ್ನ ಜೊತೆಗೆ ಟಚ್ಚಲ್ಲಿರಿ, ಒಂದು 6 ತಿಂಗಳು ನನ್ನ ಜೊತೆಗೆ ಟಚ್ಚಲ್ಲಿರಿ. ನಾನು ನಿಮ್ಮ ಎವ್ರಿ ವೀಕ್ ಕ್ಲಾಸಸ್ಸನ್ನು ಮಿಸ್ ಮಾಡಬೇಡಿ. ನಾನು ಇದಕ್ಕೊಂದು ಸಮಯನ ನಿಗದಿತ ಮಾಡ್ತೀನಿ. ಮಂಗಳವಾರ ಅಥವಾ ಬುಧವಾರ 7:45 8:45 ಬರೋದಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ. ಸೊ ಪ್ರತಿ ಮಂಗಳವಾರ ತಪ್ಪಿದ್ರೆ ಬುಧವಾರ, ಅಥವಾ ಬುಧವಾರ ತಪ್ಪಿದ್ರೆ ಮಂಗಳವಾರ, ಈ 2 ದಿನಾನ ನನಗೋಸ್ಕರ ಅಂತ ಇಟ್ಕೊಂಬಿಡಿ. ಓಕೆನಾ? ಈ 2 ದಿನ ನನಗೋಸ್ಕರ ಅಂತ ಇಟ್ಕೊಳ್ಳಿ. ಒಂದು ಲಿಂಕ್ ಶೇರ್ ಮಾಡ್ತೀನಿ, ಆ ಲಿಂಕ್ ಸೇವ್ ಮಾಡ್ಕೊಂಬಿಡಿ. ಅದೇ ಲಿಂಕಲ್ಲೇ ನೀವು ಪುನಃ ಆ ಟೈಮಿಗೆ ಬರ್ಬೋದು. ಶರತ್ ಸರ್ ನನಗೆ ಲಿಂಕ್ ಬರಲಿಲ್ಲ, ಶರತ್ ಸರ್ ಮರೆತುಬಿಟ್ಟೆ, ಈ ನಾಟಕ ಬೇಡ. ಅದಕ್ಕೆ ನಾನು ಲಿಂಕ್ ಕಳಿಸ್ತೀನಿ. ಅದೇ ಲಿಂಕ್ಲಿಂದ ಪ್ರತಿ ಮಂಗಳವಾರ ಅಥವಾ ಪ್ರತಿ ಬುಧವಾರ ನಾನು ಬರ್ತಾ ಇರ್ತೀನಿ. ನನ್ನ ಸಮಯ ನೋಡ್ಕೊಂಡು ಮಂಗಳವಾರ ಬಂದಿಲ್ಲ ಅಂದರೆ ಬುಧವಾರ ಬರ್ತೀನಿ. ಮಂಗಳವಾರ ಬಂದರೆ ಬುಧವಾರ ಬರಲ್ಲ. ಹಾಗೆ ಒಂದು ದಿನ ಬರ್ತೀನಿ, ವಾರದಲ್ಲಿ ಒಂದು ದಿನ, 1-1.5 ಗಂಟೆ ನಿಮಗೆ ಸಮಯ ಕೊಡ್ತೀನಿ ನಾನು. ಸ್ವಂತ MLM ಕಂಪನಿ ಮಾಡೋರು ಹಾಗೂ ಕಂಪನಿಯನ್ನ ರನ್ ಮಾಡೋರು, ಸಾಫ್ಟ್ವೇರ್, ಪ್ಲಾನ್, ಪ್ರಾಡಕ್ಟ್, ಕಂಪ್ಲೇಂಟ್ಸ್, ಪ್ಲಾನ್ ಡಿಸೈನಿಂಗ್, ಟ್ರೈನಿಂಗ್, ಇದ್ರದ್ದೆಲ್ಲದಕ್ಕೂ ಒಂದು ಸೊಲ್ಯೂಷನ್ MLM ಶರತ್. ನಾನು ಯಾವಾಗಲೂ ನಿಮ್ಮ ಜೊತೆಗೆ ಇರ್ತೀನಿ. ಒಂದ್ಸಲ ಬಂದು ಭೇಟಿ ಕೊಡಿ, ನನ್ನ ಜೊತೆ ಚರ್ಚೆ ಮಾಡಿ. ಸೊ ಈ ಪ್ಲಾನ್ಸ್, ಸಾಫ್ಟ್ವೇರ್, ಸಿಸ್ಟಮ್ ಅದೆಲ್ಲ ಹೇಗೆ ವರ್ಕ್ ಆಗುತ್ತೆ, ಅಲ್ಲಿ ಎಲ್ಲಿ ಫಾಲ್ಟ್ ಹೊಡಿತಾ ಇದ್ದೀರಾ, ಅಥವಾ ಏನ್ ನಿಮಗೆ ಬೇಕು, ನಿಮ್ಮದೇ ಒಂದು ಡೈರೆಕ್ಷನ್ ಅಲ್ಲಿ ನೀವು ಹೋಗ್ಬೇಕು ಅಂತ ಹೇಳಿದ್ರೆ ಏನೆಲ್ಲ ಇಂಪಾರ್ಟೆಂಟ್ ಇದೆ, ಇದನ್ನ ತಿಳ್ಕೊಳ್ಳೋದಕ್ಕೆ ಒಂದ್ಸಲ ನೇರವಾಗಿ ನನಗೆ ಭೇಟಿ ನೀಡಿ. 9739313938 ಇದು ನನ್ನ ಪರ್ಸನಲ್ ವಾಟ್ಸ್ಆಪ್ ನಂಬರ್, ಕಾಲಿಂಗ್ ನಂಬರ್. ನೀವು ಕಾಲ್ ಮಾಡಿ. ನನ್ನ ಆಫೀಸ್ ಬೆಂಗಳೂರಲ್ಲಿ ಇದೆ, ಬನ್ನಿ ಭೇಟಿ ಆಗೋಣ. ಇದು ಗೊತ್ತಿಲ್ಲದೆ ದಯವಿಟ್ಟು ನೀವು ಸ್ವಂತ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ಮಾಡೋದಕ್ಕೆ ಕೈ ಹಾಕಬೇಡಿ. ಹಾಗೂ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ನಡೆಸ್ತಾ ಇದ್ರೆ ದಯವಿಟ್ಟು ಇದನ್ನೆಲ್ಲ ತಿಳ್ಕೊಂಡು ಮುಂದೆ ನಡೆಸಬೇಕು ಅನ್ನೋದು ನನ್ನ ಉದ್ದೇಶ. ಹಾಗೆ ನೆಟ್ವರ್ಕರ್ ಅವರಿಗೆ ನನ್ನ ಕಿವಿ ಮಾತು ಏನು ಅಂದ್ರೆ, ನೀವು ಯಾವ್ದಾದ್ರು ಒಂದು ಹೊಸ ಕಂಪನಿ ಜಾಯ್ನ್ ಆಗ್ತಿದ್ರ ಅಂದ್ರೆ ಅದ್ರದ್ದು ದಯವಿಟ್ಟು ಲೀಗಲ್, ಪ್ಲಾನ್, ಸಾಫ್ಟ್ವೇರ್ ಎಲ್ಲವನ್ನ ತಿಳ್ಕೊಂಡು ಅದರಲ್ಲಿ ನಿಮ್ಮ ಜೀವನವನ್ನ ಹಾಕಿ. ಇಲ್ಲ ಅಂದ್ರೆ ಆ ಕಂಪನಿಯಲ್ಲಿ ಕೆಲಸ ಮಾಡಬೇಡಿ. ಇದು ನಾನು ಹೇಳ್ತಾ ಇಲ್ಲ, ಡೈರೆಕ್ಟ್ ಸೆಲ್ಲಿಂಗ್ MLM ರೂಲ್ಸ್ ಅಂಡ್ ಲಾ ಹೇಳ್ತಾ ಇದೆ. ಥ್ಯಾಂಕ್ ಯು. ಒಂದ್ಸಲ ಬನ್ನಿ, ಭೇಟಿ ಆಗೋಣ. ನೀವು ಭೇಟಿ ಆದಂಗೆ ಆಗುತ್ತೆ. ಮತ್ತೆ ಹೆಚ್ಚಿನ ಮಾಹಿತಿಗೆ ನಾನು ನಿಮ್ ಜೊತೆಗೆ ಇರ್ತೀನಿ. ಎಲ್ಲ ವಿಡಿಯೋ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪ್ರತಿಯೊಬ್ಬರಿಗೂ ಇದನ್ನ ಹಂಚಿ. MLM ಶರತ್ ನಿಮ್ ಜೊತೆಗೆ ಇರ್ತಾನೆ. ಥ್ಯಾಂಕ್ ಯು.
ಸೊ ಪ್ರಪಂಚದ ಮೊಟ್ಟ ಮೊದಲ ಕನ್ನಡದ ಮಾಸಪತ್ರಿಕೆ ಜಾಹೀರಾತು ಮುಕ್ತ ಹಾಗೂ ಯಾವುದೇ ಕಂಪನಿಯ ಪ್ರಚಾರವಿಲ್ಲದೆ ಕನ್ನಡದ ನೆಟ್ವರ್ಕ್ ಮಾರ್ಕೆಟಿಂಗಿಗೆ ಇಂಡಸ್ಟ್ರಿಗೆ ಸಂಬಂಧಪಟ್ಟಿರುವಂತಹ ಮಾಸಪತ್ರಿಕೆ ಕನ್ನಡದಲ್ಲಿ ನಿಮ್ಮ ಮನೆಗೆ ಪ್ರತಿ ತಿಂಗಳು ಬರುತ್ತೆ ಸ್ನೇಹಿತರೆ. ಇದು ಒಂದು ಹೊಸದಾಗಿ ನಾನು ಮಾಡಿದ್ದೇನೆ. ಇದನ್ನ ಎಲ್ಲರೂ ತರಿಸ್ಕೊಳ್ತಾ ಇದ್ದಾರೆ. ನೀವು ಯಾವುದೇ ಕಂಪನಿಯಲ್ಲಿ ಎಲ್ಲೇ ಇರಿ, ಯಾವುದೇ ಊರಿನಲ್ಲಿ ಇರಿ, ಯಾವುದೇ ಕಂಪನಿಯಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ತಾ ಇರಿ, ನೆಟ್ವರ್ಕ್ ಮಾರ್ಕೆಟಿಂಗ್ ಪ್ರಪಂಚದಲ್ಲಿ ಏನೆಲ್ಲ ಆಗ್ತಾ ಇದೆ, ಇಂಡಿಯಾದಲ್ಲಿ ಏನೆಲ್ಲ ಆಗ್ತಾ ಇದೆ, ಕರ್ನಾಟಕದಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಹೇಗೆ ಬೆಳೀತಾ ಇದೆ, ಪ್ರತಿಯೊಂದು ಇಂಚು ಮಾಹಿತಿನೂ ಈ ನ್ಯೂಸ್ ಪೇಪರ್ ನಲ್ಲಿ ಬರುತ್ತೆ. ನೆಟ್ವರ್ಕ್ ಮಾರ್ಕೆಟಿಂಗಿಗೆ ಒಂದು ನ್ಯೂಸ್ ಪೇಪರ್ ಇರಲಿಲ್ಲ, ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಸಪತ್ರಿಕೆ ನಾನು ಬಿಡುಗಡೆ ಮಾಡಿದ್ದೀನಿ. ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕರೆ ಮಾಡಿ, ಈ ನಂಬರ್ಗೆ ತಿಳಿದುಕೊಳ್ಳಿ, ವಾಟ್ಸ್ಆಪ್ ಮಾಡಿ. ನಿಮಗೆ ಪ್ರತಿಯೊಂದು ಡೀಟೇಲ್ಸ್ ಈ ನಂಬರ್ ಅಲ್ಲಿ ಸಿಗುತ್ತೆ. ಇದನ್ನ ಹೇಗೆ ಸಬ್ಸ್ಕ್ರೈಬ್ ಮಾಡಬೇಕು, ಇದನ್ನ ಹೇಗೆ ಅಪ್ಡೇಟ್ ಮಾಡ್ಕೋಬೇಕು, ಪ್ರತಿಯೊಂದನ್ನು ಹೇಳ್ಕೊಡ್ತೀನಿ. ಯಾಕಂದ್ರೆ ಈ ಮಾಸಪತ್ರಿಕೆಯಿಂದ ನಿಮಗೆ ಬಹಳಷ್ಟು ಲಾಭಗಳುಂಟು. ಒಂದೇದೇನಂದ್ರೆ ಅಪ್ಡೇಟ್ಸ್ ತಿಳ್ಕೋಬಹುದು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ. ಎರಡನೇದು, ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಹೆಚ್ಚಿನ ಅವಕಾಶವನ್ನ ಪಡಿಬಹುದು, ಬೆಳಿಬಹುದು, ಇನ್ನು ಹೆಚ್ಚು ಹಣವನ್ನು ಗಳಿಸಬಹುದು. ಮೂರನೇದು, ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ನಡೀತಿರುವ ಮೋಸ ಅನ್ಯಾಯದ ವಿರುದ್ಧ ಏನೆಲ್ಲ ನಡೀತಾ ಇದೆ ಈ ಮಾಸಪತ್ರಿಕೆಯಲ್ಲಿ ಇರುತ್ತದೆ. ನಾಲ್ಕನೇದಾಗಿ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಅವಾಗವಾಗ ಜನರು ನೆಗೆಟಿವ್ ಆಗ್ತಾ ಇರ್ತಾರೆ. ಆ ನೆಗೆಟಿವ್ ಆಗ್ಲಿಲ್ದಂಗೆ ಇರಬೇಕು ಅಂದ್ರೆ ಈ ಮಾಸಪತ್ರಿಕೆ ಹೆಲ್ಪ್ ಮಾಡುತ್ತೆ. ಪ್ರತಿ ತಿಂಗಳು ಅವ್ರ ಮನೆಗೆ ಹೋಗೋದ್ರಿಂದ ಅವ್ರು ಮತ್ತೆ ಅದನ್ನೇ ಆಕ್ಟಿವೇಟ್ ಆಗಿ ಕೆಲಸ ಮಾಡೋದ್ರಲ್ಲಿ ಯೂಸ್ ಆಗುತ್ತೆ. ನೀವೆಲ್ಲ ಯಾರೆಲ್ಲ ಅಪ್ಲೈನ್ಸ್ ಇದ್ದೀರಿ, ಯಾರೆಲ್ಲ ತಂಡ ಕಟ್ಟಿದ್ದೀರಿ, ಎಲ್ಲರಿಗೂ ಇದನ್ನ ಸಬ್ಸ್ಕ್ರೈಬ್ ಮಾಡಿಸಿ. ಯಾಕಂದ್ರೆ ಇದು ಯಾವ ಕಂಪನಿ ಪರವಾಗಿ ಇರೋದಿಲ್ಲ, ಹಾಗೂ ಯಾವ ಲೀಡರಿನ ಪ್ರಚಾರನೂ ಈ ಮಾಸಪತ್ರಿಕೆಯಲ್ಲಿ ಇರೋಲ್ಲ, ಯಾವ ಅಡ್ವರ್ಟೈಸ್ಮೆಂಟ್ ಇರೋದಿಲ್ಲ. ಇದು ಟೋಟಲಿ ಜಾಹೀರಾತು ಮುಕ್ತ ಮಾಸಪತ್ರಿಕೆ ಆಗಿರುತ್ತೆ. ಸೊ ಟೋಟಲಿ ಜಾಹೀರಾತು ಮುಕ್ತ ಆಗಿರುತ್ತೆ. ಇದರಲ್ಲಿ ಯಾವುದೇ ಕಂಪನಿಯ ಪ್ರಚಾರ, ಯಾವುದೇ ಅಡ್ವರ್ಟೈಸ್ಮೆಂಟ್ ಇರೋದಿಲ್ಲ. 100% ಔಟ್ ಆಫ್ ಔಟ್ ಒಳ್ಳೆ ಇನ್ಫಾರ್ಮೇಶನ್ ಇರುತ್ತೆ, ಮೋಟಿವೇಶನ್ ಸ್ಟೋರೀಸ್ ಇರುತ್ತೆ, ಡೈರೆಕ್ಟ್ ಸೆಲ್ಲಿಂಗ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಬಗ್ಗೆ ಮಾತನಾಡ್ತೀವಿ. ಹಾಗೂ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಪ್ರಪಂಚದಲ್ಲಿ ಏನೇನೆಲ್ಲ ನಡೀತಾ ಇದೆ, ಈ ತಿಂಗಳಲ್ಲಿ ಏನಾಯ್ತು, ಮುಂದಿನ ತಿಂಗಳಲ್ಲಿ ಏನಾಗುತ್ತೆ, ಈ ರೀತಿಯಾದಂತಹ ಇನ್ಫಾರ್ಮೇಶನ್ ಗಳನ್ನ ಈ ಮಾಸಪತ್ರಿಕೆಯಲ್ಲಿ ಬಿಡುಗಡೆ ಮಾಡ್ತೀವಿ. ಇದು ಕನ್ನಡದಲ್ಲಿರುತ್ತೆ. ಇದು ನಿಮ್ಮ ಮನೆ ಅಡ್ರೆಸ್ ಕೊಟ್ಟು ನೀವು ಸಬ್ಸ್ಕ್ರೈಬ್ ಆದ್ರೆ ನಿಮ್ಮ ಮನೆ ಬಾಗಿಲಿಗೆ ಪ್ರತಿ ತಿಂಗಳು ಬರುತ್ತೆ ಸ್ನೇಹಿತರೆ. ತುಂಬಾ ಕಡಿಮೆ ಶುಲ್ಕವನ್ನು ಇಟ್ಟಿದ್ದೀವಿ, ತುಂಬಾ ಕಡಿಮೆ ಅಮೌಂಟ್ ಅಲ್ಲಿ ನಿಮಗೆ ಈ ಪತ್ರಿಕೆ ಮನೆಗೆ ತಲುಪುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಈ ಕೂಡಲೇ ಸಬ್ಸ್ಕ್ರೈಬ್ ಆಗಲಿ, ಮತ್ತೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಹಂಚಿ. ಈ ಇನ್ಫಾರ್ಮೇಶನ್ ಎಲ್ಲರಿಗೂ ಹಂಚಬೇಕು, ಯಾಕಂದ್ರೆ ನಾವೆಲ್ಲ ಒಂದಾಗಬೇಕು ಸ್ನೇಹಿತರೆ. ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ಬಹಳಷ್ಟು ಜನ ಬೆಳಿಬೇಕು ಅಂತ ಆಸೆ ಪಡ್ತಾರೆ, ಬಟ್ ಯಾವುದೇ ಪುಸ್ತಕಗಳನ್ನು ಓದೋದಿಲ್ಲ. ಹಾಗಾಗಿ ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಜ್ಞಾನ ಭಂಡಾರ ಅನ್ನೋ ಪುಸ್ತಕ ಬರೆದಿದ್ದೇನೆ. ಇದು 3 ಭಾಗದಲ್ಲಿ ಇರುತ್ತೆ, ಭಾಗ 1, ಭಾಗ 2, ಭಾಗ 3. ಸೊ ಬಿಗಿನರ್ಸ್ ಹೇಗಿರಬೇಕು, ಟೀಮನ್ನು ಹೇಗೆ ಕಟ್ಟಬೇಕು, ತದನಂತರ ಟೀಮ್ನಿಂದ ಹೇಗೆ ರಿಟೈರ್ಡ್ ಆಗಬೇಕು, ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ನಡೀತಿರುವಂತಹ ಮೋಸದ ಕಂಪನಿಗಳು ಯಾವ್ಯಾವ ಇದಾವೆ, ಹಾಗೂ ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ಹೊರಡಿಸಿರುವಂತಹ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಕನ್ನಡದಲ್ಲಿ ಅನುವಾದ ಮಾಡಿ ಈ ಪುಸ್ತಕದಲ್ಲಿ ಬರೆಯಲಾಗಿದೆ. ಇದು ತುಂಬಾನೇ ಮಾನ್ಯತೆ ಪಡೆದಿದೆ. ತುಂಬಾ ಜನ ಇದನ್ನ ಓದ್ಬಿಟ್ಟು ತುಂಬಾ ಇನ್ಕಮ್ ಅನ್ನ ಗಳಿಸ್ತಾ ಇದ್ದಾರೆ. ನೀವು ಕೂಡ ಈಗಲೇ ಈ ಪುಸ್ತಕವನ್ನು ಖರೀದಿ ಮಾಡಿ, ಈ ನಂಬರ್ಗೆ ಕರೆ ಮಾಡಿ, ಈ ಪುಸ್ತಕದ ಬೆಲೆ ಎಲ್ಲ ತಿಳ್ಕೊಳ್ಳಿ. ಹಾಗೂ ಈ ಪುಸ್ತಕ ಆರ್ಡರ್ ಮಾಡಿದ್ರೆ ನಿಮ್ಮ ಮನೆಗೆ ಹೋಮ್ ಡೆಲಿವರಿ ಆಗಿದೆ. ಹಾಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ನೀವು ಹೇಗೆ ದೊಡ್ಡ ತಂಡವನ್ನು ಕಟ್ಟಬಹುದು, ಇನ್ವಿಟೇಷನ್ ಟಿಪ್ಸ್ ಆಗಿರ್ಬೋದು, ಫಾಲೋ ಅಪ್ ಟಿಪ್ಸ್ ಆಗಿರ್ಬೋದು, ಪ್ರೆಸೆಂಟೇಷನ್ ಯಾವ ರೀತಿ ಕೊಡಬೇಕು, ಕ್ಲೋಸಿಂಗ್ ಯಾವ ರೀತಿ ಮಾಡಬೇಕು, ಪ್ರತಿಯೊಂದನ್ನು ಈ ಪುಸ್ತಕದಲ್ಲಿ ಕನ್ನಡದಲ್ಲಿ ಇಂಚಾಗಿ ಬರೆಯಲಾಗಿದೆ. ಇದನ್ನ ಬರೆದಿರೋದು ನಾನು, ನಿಮ್ಮ ಪ್ರೀತಿಯ MLM ಶರತ್. ತುಂಬ ಈ ಪುಸ್ತಕದ ಬೇಡಿಕೆ ಇದೆ. ಆಲ್ರೆಡಿ 5-6 ವರ್ಷದಿಂದ ಈ ಪುಸ್ತಕ ತುಂಬ ಜನ ಓದ್ತಾ ಇದ್ದಾರೆ, ತುಂಬ ಎತ್ತರಕ್ಕೆ ಬೆಳೆದಿದ್ದಾರೆ. ಈ ಕೂಡಲೇ ಈ ಪುಸ್ತಕ ನೀವು ಕರೆಸ್ಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ನಂಬರಿಗೆ ಕರೆ ಮಾಡಿ, ವಾಟ್ಸಪ್ ಮಾಡಿ, ನಿಮ್ಮ ಮನೆಗೆ ಈ ಪುಸ್ತಕವನ್ನು ತರಿಸ್ಕೊಡಿ. ಒಂದು ಸಲ ಈ ಪುಸ್ತಕನ ಓದಿ ಈ ಪುಸ್ತಕದ ಬೆಲೆ ಏನು ಅಂತ ಗೊತ್ತಾಗುತ್ತೆ. ಯಾಕಂದರೆ ಅಂಬೇಡ್ಕರ್ ಅವರು ಹೇಳಿದ್ದಾರೆ, ಯಾರು ಪುಸ್ತಕವನ್ನು ಓದ್ತಾರೆ ಅವರೇ ಪ್ರಪಂಚವನ್ನು ಆಳ್ತಾರೆ ಅಂತಂದೇಳಿ. ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ನಲ್ಲಿ ಈ ಪುಸ್ತಕವನ್ನು ಓದಿಲ್ಲ ಅಂತ ಹೇಳಿದ್ರೆ ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡೋದ್ರಲ್ಲಿ ಯಾವುದೇ ಮೀನಿಂಗ್ ಇಲ್ಲ ಸ್ನೇಹಿತರೆ. ಯಾಕಂದರೆ ನೆಟ್ವರ್ಕ್ ಮಾರ್ಕೆಟಿಂಗ್ನ ಪ್ರತಿಯೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಕನ್ನಡದಲ್ಲಿ ಇದೆ. ಈ ಪುಸ್ತಕ ಕೇವಲ ಕನ್ನಡದಲ್ಲಿ ಅವೈಲಬಲ್ ಇದೆ. ಕನ್ನಡದಲ್ಲಿ ಕನ್ನಡಿಗರಿಗೋಸ್ಕರ ಬರೆದಿರುವಂಥ ಪುಸ್ತಕ ಇದು. ಈ ಕೂಡಲೇ ತಗೊಂಡು ಓದಿ. ಥ್ಯಾಂಕ್ ಯು ವೆರಿ ಮಚ್.